ರಕ್ಷಣೆ ಕಾರ್ಯ ಆರಂಭವಾಗುತ್ತೆ. ತಗೊಳ್ಳಿ ಈ ದಾರಾನ. ಇದ್ಯಾಕೆ? ಇದು ನಿಮ್ಮ ಬಳಿ ಇರಲಿ, ನಂತರ ಗೊತ್ತಾಗುತ್ತೆ ಯಾಕೆ ಅಂತ. ಇದನ್ನ ಕಟ್ಕೊಳ್ಳಿ. ಈಗ ನಾನು ಹೇಳೋ ಹಾಗೆ ಮಾಡು. ಕಾಡಿನೊಳಗೆ ನಿತ್ಯವಾಹಿನಿ ನದಿ ಹರಿತಿದೆ, ಅಲ್ಲಿಗೆ ಹೋಗು. ದಡದಲ್ಲಿ ನಿನಗೊಂದು ದೊಡ್ಡ ಮಣ್ಣಿನ ಹೆಂಟೆ ಸಿಗತ್ತೆ, ಅದನ್ನ ಒಡಿ. ಒಳಗೆ ಏನು ಸಿಗುತ್ತೋ ಅದನ್ನ ಯಾರಿಗೂ ಕಾಣದೇ ಇರೋ ಹಾಗೆ ಎತ್ಕೊಂಡು ಬಾ. ಏನಿರತ್ತೆ ಅದ್ರೊಳಗಡೆ? ಅದನ್ನ ಅಲ್ಲಿ ನೀನೇ ನೋಡ್ತೀಯಲ್ಲ, ನಿನಗೆ ತಿಳಿಯತ್ತೆ. ಹೋಗು. ಯಾವತ್ತು ಹೋಗಬೇಕು? ನಾಳೆ ಸೂರ್ಯ ನೆತ್ತಿ ಮೇಲೆ ಬರೋ ವೇಳೆಗೆ. ನನಗೊಬ್ಳಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಸಹಾಯಕ್ಕೆ ನಿನಗೆ ನಂಬಿಕೆ ಇರೋರನ್ನ ಸೇರಿಸ್ಕೊ. ನೀವು ಹೋಗೋದು ಯಾರಿಗೂ ತಿಳಿಬಾರ್ದು, ನೀವು ಬರೋದು ಯಾರು ನೋಡಬಾರ್ದು. ಆಗಲಿ ಮೇಷ್ಟ್ರಮ್ಮ. ಹೋಗ್ಬಾ, ಎಲ್ಲ ಒಳ್ಳೇದೇ ಆಗತ್ತೆ. ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ನಿ ಸ ಸ ನಿ ನಿ ಪ ಪ ನಿ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿ ಕಲ್ಯಾಣಿಯ ಕೊನೆ ಮೆಟ್ಟಲನ್ನು ತಲುಪುತ್ತೆ. ಸಂಪ್ರದಾಯದ ಪ್ರಕಾರ ಶ್ರೀಚಕ್ರವನ್ನ 3 ಬಾರಿ ಕಲ್ಯಾಣಿಯಲ್ಲಿ ಮುಳುಗಿಸಿ ತೆಗಿಬೇಕು. ಇಲ್ಲಿ ಒಂದು ನಾಟಕ ನಡೆಯುತ್ತೆ. ಪಲ್ಲಕ್ಕಿ ಇಲ್ಲಿರುತ್ತೆ. ಆ ಪಲ್ಲಕ್ಕಿಯ ಸುತ್ತ ಜನ ಕಿಕ್ಕಿರಿದು ತುಂಬಿರ್ತಾರೆ. ಶ್ರೀಚಕ್ರವನ್ನ ಪೀಠದಿಂದ ತೆಗೆಯೋ ಸಾಲಕ್ಕೆ ಸರಿಯಾಗಿ ಖಡ್ಕಿ, ನೀನು ಮತ್ತೆ ನಿನ್ನ ಶಿಷ್ಯ ಮಣಿಕಂಠ ಇಬ್ರು ಈ ಕಲ್ಯಾಣಿಯ ಪಶ್ಚಿಮ ಭಾಗದ ಈ ಜಾಗದಲ್ಲಿ ಬಂದು ನಿಲ್ಲಬೇಕು. ಉತ್ಸವಕ್ಕೆ ತಂದ ಪಂಜುಗಳಲ್ಲಿ ಒಂದು ಪಂಜು ನಿಮ್ಮ ಹತ್ರ ಇರುತ್ತೆ. ನೀವು ನಿಂತ ಜಾಗದಲ್ಲಿ ಒಂದು ಸಿಡಿಮದ್ದನ್ನ ಮೊದಲೇ ನಿರ್ಧರಿಸಿದ ಹಾಗೆ ಹೂತಿಟ್ಟಿರ್ತಾರೆ. ಆ ಸಿಡಿಮದ್ದು ಸಿಡಿಯೋದಕ್ಕೆ 15 ಕ್ಷಣಗಳಾದರೂ ಬೇಕು. ಮೊದಲನೆಯ ಬಾರಿ ಶ್ರೀಚಕ್ರವನ್ನ
ಕಲ್ಯಾಣಿಯಲ್ಲಿ ಅದ್ದಿ ತೆಗೆಯೋ ಸಮಯಕ್ಕೆ ಸರಿಯಾಗಿ ಖಡ್ಕಿ ನೀನು ಆ ಸಿಡಿಮದ್ದಿಗೆ ಬೆಂಕಿ ಇಡಬೇಕು. 15 ಕ್ಷಣಗಳಲ್ಲಿ ಸ್ಫೋಟಕ ಸಿಡಿಯುತ್ತೆ. ಆದರೆ ಯಾರಿಗೂ ಸಾವು ನೋವು ಸಂಭವಿಸುತ್ತಿಲ್ಲ. ಶಬ್ದ ಮಾಡುತ್ತೆ, ಹೊಗೆ ಆಡುತ್ತೆ. ಆ ಶಬ್ದಕ್ಕೆ ಹೆದರಿ ಜನ ಸಿಕ್ಕ ಕಡೆ ಹುಚ್ಚುಚ್ಚಾಗಿ ಓಡ್ ಹೋಗ್ತಾರೆ. ಆ ಸಮಯದಲ್ಲಿ ಜನರಿಗೆ ಶ್ರೀಚಕ್ರದ ಬಗ್ಗೆ ಆಗಲಿ ಅಥವಾ ದೇವರ ಬಗ್ಗೆ ಆಗಲಿ ಗಮನ ಹರಿಸುವಷ್ಟು ತಾಳ್ಮೆ ಇರೋದಿಲ್ಲ. ಆ ಸಮಯವನ್ನು ನೋಡಿ ಶ್ರೀಚಕ್ರವನ್ನ ಮಣಿಕಂಠ ತಂದ ಆ ಗಟ್ಟಿಯಾದ ಚೀಲದಲ್ಲಿ ಹಾಕ್ಕೊಂಡು ಮಾರಿಗುಡಿ ವಾಹನವನ್ನು ನಿಲ್ಲಿಸ್ಕೊಂಡು ಕಾಯ್ತಾ ಇರೋ ಜಾಗಕ್ಕೆ ನಾನು ಹೋಗ್ತೀನಿ, ಗಾಡಿಯಲ್ಲಿ ಹತ್ತಿ ಕೂರ್ತೀನಿ. ಅದೇ ಸಮಯಕ್ಕೆ ಬೇರೆ ಒಂದು ದಾರಿಯಿಂದ ಮಣಿಕಂಠ ನಿನ್ನ ಹತ್ರ ಬಂದು ಸೇರ್ತಾನೆ. ನಾನು ಮತ್ತೆ ಮಾರಿಗುಡಿ ನಿನ್ನ ವಾಹನದಲ್ಲಿ ಶ್ರೀಚಕ್ರವನ್ನು ತಗೊಂಡು ತೋಟದ ಮನೆಗೆ ಬರ್ತೀನಿ. ಅಲ್ಲಿ ಶ್ರೀಚಕ್ರವನ್ನ ಬಂದೋಬಸ್ತು ಮಾಡ್ತೀನಿ. ಹುಚ್ಚುಚ್ಚಾಗಿ ಓಡ್ ಹೋದ ಜನ ಶ್ರೀಚಕ್ರ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಎತ್ತೋದಕ್ಕೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಬೇಕು. ಅಷ್ಟರಲ್ಲಿ ನಾನು ಶ್ರೀಚಕ್ರವನ್ನು ಭದ್ರಪಡಿಸಿ ಮತ್ತೆ ಕಲ್ಯಾಣಿ ಹತ್ರ ಬರ್ತೀನಿ. ಅಲ್ಲಿ ಶ್ರೀಚಕ್ರ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆನ ನಾನೇ ಎತ್ತೀನಿ. ಗಲಾಟೆ ಶುರುವಾಗುತ್ತೆ, ಹುಡುಕಾಟ ಶುರುವಾಗುತ್ತೆ, ದೊಂಬಿ ಆಗುತ್ತೆ. ಆಮೇಲೆ ನಿನ್ನ ಠಾಣೆಗೆ ಬಂದು ಶ್ರೀಚಕ್ರ ಕಾಣೆಯಾಗಿದೆ ಅಂತ ದೂರನ್ನ ನಾನೇ ಖುದ್ದಾಗಿ ದಾಖಲಿಸ್ತೀನಿ. ನಿನ್ನ ಹತ್ರ ಜಗಳ ಮಾಡ್ದ ಹಾಗೆ ಮಾಡ್ತೀನಿ. ನೀನು ತರಾತುರಿಲಿ ಹುಡುಕಾಟ ಮಾಡೋ ಹಾಗೆ ಒಂದು ನಾಟಕ ಮಾಡಿ. ಆಮೇಲೆ ಜನ ತಮ್ಮ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿ ಶ್ರೀಚಕ್ರವನ್ನು ಮರೆತು ಬಿಡ್ತಾರೆ. ಇದು ನಾನು ಮಾಡಿರೋ ಯೋಚನೆ. ನಿಮ್ಮದೇನಾದ್ರು ಪ್ರಶ್ನೆ? 1 ತಿಂಗಳ ನಂತರ ಶ್ರೀಚಕ್ರ ನನ್ನ ಕೈ ಸೇರುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಇದು ಪ್ರಶ್ನೆ ಅಲ್ಲ, ನನ್ನ ಮೇಲಿಟ್ಟಿರೋ ಅಪನಂಬಿಕೆ. ಶ್ರೀಚಕ್ರದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 1 ತಿಂಗಳ ನಂತರ ಶ್ರೀಚಕ್ರ ನಿಮಗೆ ಸಿಗುತ್ತೆ. ಅದನ್ನ ಬೇಕಾದ ರೀತಿ ಉಪಯೋಗಿಸ್ಕೋಬಹುದು. ಸರಿ, ಒಪ್ಪಿಗೆ ಇದೆ. ನಂದೇನೋ ಪ್ರಶ್ನೆ ಇಲ್ಲ, ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ. ಸಾರಿ, ಹಾಗಾದ್ರೆ ಎಲ್ಲ ವಿಷಯನೂ ನಾನು ಹೇಳಿದಾಗೆ ಚಾಚು ತಪ್ಪದೆ ಮಾಡಬೇಕು. ಸರಿನಾ? ವಿರೂಪಾಕ್ಷನ್ನ ಮುಗಿಸೇ ಬಿಡ್ತೀಯ? ಯಾಕೆ ಬೇಡವಾ? ಅವನ್ನ ಮುಗಿಸ್ಬಿಟ್ರೆ ಶ್ರೀಚಕ್ರದ ಉಪಾಸನೆ ಅದರ ಪ್ರಯೋಜನ ಇಲ್ಲ. ಅವನಿಲ್ಲದೆ ಬಳಸೋಕ್ಕಾಗಲ್ವಾ? ಹಾಗೇನಿಲ್ಲ, ಅವನ್ ಇಲ್ದಿದ್ರು ಸಾಧ್ಯ ಇದೆ. ಹಾಗಿದ್ರೆ ಅವನ್ ಸತ್ರೆ ನಿನಗೇನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ. ಹಾಗಾದ್ರೆ ಅವನ್ನ ಮುಗಿಸ್ಬಿಡ್ಲಾ? ನಿನ್ನನ್ನು ತಡೆಯೋ ಹಕ್ಕು ಅಧಿಕಾರ ನನಗೇನಿಲ್ಲ, ನಿನ್ನಿಷ್ಟ. ಆದರೆ ನೀನು ನಿನ್ನ ಕೆಲಸ ಮಾಡ್ತೀಯ ಅಲ್ವಾ?